ಗ್ಯಾರಂಟಿ ನೀನು ಮದುವೆ ಆಗಿ ಫಸ್ಟ್ ನೈಟಿನ ದಿವಸನೇ ಅವಳನ್ನ ಜಾಗದಲ್ಲಿ ನಿಲ್ಲಿಸ್ಬೋದು. ಆದ್ರೆ ಅವ್ರ ಡೇಟ್ ಆಗಿ 5-6 ದಿವಸ ಆಗಿರ್ಬೇಕು, ಬ್ಲೀಡಿಂಗ್ ನಿಂತಿರ್ಬೇಕು. ಸರಿ ಸುಮಾರು ಹಂಗ 10 ದಿವಸ ಮಾಡ್ಬೇಕು. ಅಂದ್ರೆ ನನ್ ಗರ್ಭಕೋಶ ಬಾಯಿ ತೆಗ್ದಿರುತ್ತೆ, ಅದು ಬ್ಲೀಡಿಂಗ್ ಹೋಗಿ ಸ್ಟಾಪ್ ಆಗಿರುತ್ತಲ್ವಾ, ಅದು ಮತ್ತೆ ಬಾಯಿ ಉಡ್ಸ್ಕೊಳಕ್ಕೆ ಒಂದ 5 ದಿವಸ ಟೈಮ್ ತಗೊಳುತ್ತೆ. ಆ 5 ದಿವಸ ನಾವು ಮಾಡಿದ್ರೆ ಅದು ಕರೆಕ್ಟ್ ಆಗಿ ಪಿಕಪ್ ಆಗುತ್ತೆ. ಆಮೇಲೆ ಮತ್ತೆ ಅತ್ಲಾಗೆ ಅವ್ರು ರಜಾದ ಡೇಟ್ ಯಾವಾಗ ಬರುತ್ತೆ ಅಂತ ನೋಡ್ಕೋಬೇಕು. ಅತ್ಲಾಗ ಒಂದ್ 5 ದಿವಸ ಮುಂಚೆ ಹೋಗಿ. ನಮ್ದು ಕೇಳಿದ್ರೆ ನಿನ್ನ ನಗ್ತೀಯ. ನಮ್ದು ಹೆಂಗ್ ಗೊತ್ತಾ, ನನ್ ಗಂಡ ಮಧ್ಯಾಹ್ನ 12 ಗಂಟೆಗೆ ಕೆಲ್ಸಕ್ಕೆ ಹೋದ್ರೆ ರಾತ್ರಿ 12 ಗಂಟೆಗೆ ಬರ್ತಾ ಇದ್ದಿದ್ದು. ಅವನ ಕ್ಲಬ್ ಅಲ್ಲೇ ಕೆಲಸ ಮಾಡೋದು. ಬಾರ್ ಅಂಡ್ ರೆಸ್ಟೋರೆಂಟ್ ಇರುತ್ತೆ ನೋಡು, ಅದು ಕ್ಲಬ್ ಡ್ಯಾನ್ಸರ್ ಎಲ್ಲ ಇರ್ತಾರಲ್ಲ ಅಂತ ಕೆಲಸ ಮಾಡ್ತಾ ಇದ್ದಿದ್ದು. ಇನ್ನೇನಲ್ಲಿ ಮಾಡೋದೆಲ್ಲ ನೋಡೋಣಲ್ವಾ, ಅವನಿಗೆ ತುಂಬಾನೇ ಆಸೆ ಜಾಸ್ತಿ. ಅದು ಬೇರೆ ನಾನ್ ಚಿಕ್ಕ ಹುಡುಗಿ, ಅವನು ಆದ್ರೆ ಸ್ವಲ್ಪ ಏಜ್ ಆಗಿದೆ ಅವನಿಗೆ. ಅವನು 12 ಗಂಟೆಗೆ ಬರೋನು, 12 ಗಂಟೆಗೆ ಬಂದು ಊಟ ಗೀಟ ಮಾಡ್ಕೊಂಡು 11 ಗಂಟೆಗೆ ಬರೋನು. 11 ಗಂಟೆಗೆ ಬಂದು ಊಟ ಗೀಟ ಮಾಡ್ಕೊಳಕ್ಕೆ 12 ಗಂಟೆ ಆಗಿರೋದು. 12 ಗಂಟೆಲಿ ಒಂದ್ಸತಿ ನಾನ್ ಇದ್ದಳ್ತಾ ಇದ್ದೆ ಬೆಳಗ್ಗೆ 12 ಗಂಟೆಗೆ. ಇವಾಗ ರಾತ್ರಿ 12 ಗಂಟೆಗೆ ಮಲಗಿದ್ರೆ ಬೆಳಗ್ಗೆ 12 ಗಂಟೆಗೆ ನಾನು ಎದ್ದೇಳ್ತಾ ಇದ್ದಿದ್ದು. ಮತ್ತೆ 12 ಗಂಟೆಲಿ ಒಂದ್ಸತಿ, ಇನ್ನು 5:30-6 ಗಂಟೆಗೆ ಬೆಳಗಿನ ಜಾವ 4:30-5:30 ಒಂದ್ಸತಿ, ಆಮೇಲೆ ತಿರ್ಗಾ ಒಂದ್ಸತಿ ಸ್ನಾನ ಮಾಡೋಕೆ ಅಂತ. ಒಟ್ನಲ್ಲಿ 12 ಗಂಟೆಗೆ ಅವ್ನು ಹೋಗ್ತಾ ಇದ್ದ ಕೆಲ್ಸಕ್ಕೆ. 10:30-11 ಗಂಟೆಗೆ ಎದ್ರೆ ಅವಾಗ 11 ಗಂಟೆಗೆ ಒಂದ್ಸತಿ ಮಾಡೋಣ. 3 ಟೈಮ್ ಗೊತ್ತಾ ದಿವಸಕ್ಕೆ. ಅವ್ನ ಅಕಸ್ಮಾತ್ ಏನಾರು ಮನೇಲಿದ್ರೆ, ಕೆಲ್ಸಕ್ಕೆ ಹೋಗ್ಯಾರ ಮನೇಲಿದ್ರೆ ಯಾವಾಗ್ಲೂ ಅವ್ನ ಪಕ್ಕನೇ ಮನ್ಗಿರ್ಬೇಕಾಯ್ತು. ಅವ್ನಿಗೆ ಆಸೆ ಬಂದಾಗೆಲ್ಲ ಸುಮ್ನೆ ಆಗ್ತಾನೆ ಇರೋದು. ಎಷ್ಟು ಹಿಂಸೆ ಆಗೋದು ಗೊತ್ತಾ, ಸಿಕ್ಕಾಪಟ್ಟೆ ಹಿಂಸೆ ಮಾಡೋಣ ಅನ್ಕೊಂತೀನಿ. ಹೇಳಿದ್ರು ಅವ್ನು ಬಿಡ್ತಾ ಇರ್ಲಿಲ್ಲ. ಏನು ಯಾರಿಗೂ ಆಗ್ತಾ ಇರೋದು ನಿನ್ಗಾಗುತ್ತಾ, ಸುಮ್ನೆ ಇರುವಂತ. ಅವಾಗ ಇನ್ನು ಚಿಕ್ಕ ಹುಡುಗಿ, ನಾನು ನನ್ ಕೈಯಲ್ಲಿ ತಡ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ. ಇವಾಗ ಏಜ್ ಇದೆಯಲ್ಲ, ಈ ಏಜ್ ಅಲ್ಲಿ ತುಂಬಾ ಆಸೆಗಳಿರುತ್ತೆ, ಇರ್ಬೇಕಲ್ವಾ ಅದೇ ತರ ಅಂತ. ಅವಾಗ ನನ್ಗಿನ ಚಿಕ್ಕ ಏಜ್ 15-16 ವರ್ಷ. ಅವಾಗೆಲ್ಲ 16 ವರ್ಷದಲ್ಲಿ ಏನ್ ಆತರ ಎಲ್ಲ ಆಗಿರಲ್ಲ ಅಲ್ವಾ, ಆಡೋ ವಯಸ್ಸಲ್ವಾ ಅವಾಗಿನಗೆ. ಅವಾಗ ಆತರ ಎಲ್ಲ ನನ್ಗೆ ಆಸೆ ಇರ್ಲಿಲ್ಲ. ಇವಾಗ ಇಲ್ವಲ್ಲ, ಇವಾಗ ಬೇಡಿಕೊಂತಾನೆ. ಅವಾಗ ಒಂದ್ ನೈಟ್ ನನ್ಗಂತೂ ಮೋಸ್ಟ್ಲಿ ಅವಾಗ್ಲೇ ನನ್ಗೆ ನಿಂತಿರ್ಬೇಕು ಅಂತ ನನ್ಗೆ. ಅಲ್ಲ, ನಮ್ ಮನೇಲಿ ಒಂದ್ಸತಿ ಅವ್ರ ಅಕ್ಕ, ಯಜಮಾನ್ರು ಅವ್ರ ಅಕ್ಕ ಇಲ್ಲ, ಅವ್ರ ಅಕ್ಕರ ಮನೇಲಿ 3 ದಿವ್ಸ ಜಗಳ ಮಾಡ್ಕೊಂಡು 3 ದಿವ್ಸ ಹೋಗ್ಬಿಟ್ಟಿದ್ದೆ ನಾನು. ಆಮೇಲೆ ಅವ್ರ ಅಕ್ಕ ಅವ್ರ ಎಲ್ಲ ಸೇರಿ ಮತ್ತೆ ರಾಜಿ ಮಾಡಿದ್ರು. ಅವಾಗ ರಾತ್ರಿ 2 ಗಂಟೆಗೆ ಬಂದು ಕರ್ಕೊಂಡ್ ಹೋಗಿದ್ದು. ಇಲ್ಲ ನನಗೆ ಬೇಕೇ ಬೇಕು ನೀನು ಅಂತ ಅವರು. ಆಮೇಲೆ ಹೋಗಿ ಬೆಳಗ್ಗೆ ಅವತ್ತೆಲ್ಲ ನಾ ರಾತ್ರಿ 2 ಗಂಟೆಗೆ ಹೋಗಿದ್ದು ರೂಮ್ ಒಳಗೆ. ತಿರ್ಗಾ ಒಂದ್ ದಿವ್ಸ ಫುಲ್ಲು ರೂಮ್ ಬಿಟ್ಟು ಆಚೆ ಕಡೆಗೆ ಬಂದಿಲ್ಲ. ಇಬ್ರು ರೂಮ್ ಅಲ್ಲೇ, ಊಟನೂ ಮಾಡಿಲ್ಲ, ತಿಂಡಿನೂ ಮಾಡಿಲ್ಲ. 24 ಗಂಟೆ ಬಿಟ್ಟು ಅದನ್ನು ಮುಗಿಸಿ ನೈಟ್ 2 ಗಂಟೆಗೆ ಹೋಗಿದ್ವಿ. ಬೆಳಗ್ಗೆ 2 ಗಂಟೆ ಆಗಿ ಮತ್ತೆ ನೈಟ್ ಅದು ಮಾಡ್ಕೊಂಡು ತಿರುಗಿ ಬೆಳಗ್ಗೆ 6 ಗಂಟೆಲಿ ಎದ್ದಿದ್ದು ಗೊತ್ತಾ. ಹಂಗೆಲ್ಲ ಫುಲ್ ಮಾಡಿಸ್ಕೊಳಕ್ ಆಗಲ್ಲ. ಆದ್ರೆ ಒಂಥರ ಇವಾಗ ಅವ್ರು ಒಂದ್ಸತಿ ನಮ್ಮ ಹತ್ರ ಬಂದ್ಬಿಟ್ರೆ ಒಂದ್ಸತಿಗೆ ನಾವು ಸುಸ್ತಾಗಿ ಹೋಗಿರ್ತೀವಿ ನಾವು. ಆದ್ರೆ ಅವರು ಅಷ್ಟೊಂದು ಸುಸ್ತಾಗಿರಲ್ಲ. ಮತ್ತೆ ತಿರ್ಗಿ 2 ಅವರ್ ಆದ ತಕ್ಷಣ ಮತ್ತೆ ಅವ್ರು ರಿಕವರ್ ಆಗಿರ್ತಾರೆ. ಆಗ್ಬೇಕು ಅಂತ ಅನ್ಸುತ್ತೆ. ಬೇಕಾದ್ರೆ ನೋಡಿ ಇವಾಗ ನೀನೇ ಇನ್ನೊಂದ್ ಅರ್ಧ ಗಂಟೆ 1 ಗಂಟೆಗೆ ಹಿಂಗೆ ಮಾತಾಡ್ತೀರಿ,
ಸತಿ ಇನ್ನೊಂದ್ಸತಿ ಹಾಕ್ಬಿಡು ಅಂತಂತೀಯ. ಇವಾಗ ಹೇಳ್ತಾನೆ ಮತ್ತೆ ನೋಡ ಇಷ್ಟೇ ನಿಮ್ದು. ಒಂದ್ಸತಿ ಮಾಡ್ಕೊಂಡ್ ಮತ್ತೆ ಇನ್ನೊಂದ್ ಅರ್ಧ ಗಂಟೆ 1 ಗಂಟೆ ನಿಮ್ಗೆ ಬಿಡುತ್ತೆ. ಆದ್ರೆ ನಮ್ದು ಒಂದ್ಸತಿಗೆ ಸುಸ್ತಾಗ್ಬಿಟ್ಟಿರುತ್ತೆ. ಹಂಗೆ ಸರಿ ಸುಮಾರು 1-2 ಗಂಟೆ ಹೋಗಿ ಮತ್ತೆ ತಿರ್ಗಾ 2 ಗಂಟೆ ಮತ್ತೆ ತಿರ್ಗಾ ಒಂದ್ ನೈಟ್ ಫುಲ್ಲು ಬೆಳಗ್ಗೆ 6 ಗಂಟೆವರೆಗೂ ನಾನು ಹೆಂಗ್ ಕಳ್ಕೊಂಡಿರ್ಬೇಕು ಅಲ್ವಾ? ನೀನಂತೇನೆಲ್ಲ ಎಲ್ಲರೂ ಹಂಗೆ ಅಲ್ವಾ? ಎಲ್ರು ಹಂಗೆ. ಆದ್ರೆ ನಂದು ತುಂಬಾನೇ ಓವರ್ ಆಯ್ತು. ಅವಾಗಿಂದಾನೆ ಇದ್ರ ಮೇಲೆ ನನ್ಗೆ ಆಸೆನೇ ಹೊರಟ ಇತ್ತು. ಅವಾಗ್ಲೇ ಪ್ರೆಗ್ನೆನ್ಸಿ ಆಗಿದ್ದು, ಆ ತಿಂಗಳಲ್ಲೇ ಪ್ರೆಗ್ನೆನ್ಸಿ ಆಗಿದ್ದು. ಅವಾಗಿಂದ ಸ್ವಲ್ಪ ಕಡಿಮೆ ಆಗಿ ಇವಾಗ ಒಂದ್ಸತಿ 2 ಸತಿ ಎಲ್ಲ ಮಾಡಿದ್ರೆ ಆಗಲ್ಲ ಪ್ರೆಗ್ನೆಂಟ್. ಒಂದ್ಸತಿ ಮಾಡಿದ್ರೆ ಆಗಲ್ಲ. ಅದು ಒಬ್ಬೊಬ್ರು ಇರುತ್ತೆ, ಒಬ್ಬೊಬ್ರಿಗೆ ಸಡನ್ ಆಗಿ ಹೋಗಿ ಸೇರ್ಕೊಂಡ್ಬಿಟ್ರೆ ಆಗೋಗುತ್ತೆ. ನಾನು ಕೇಳಿದೆ ಫ್ರೆಂಡ್ಗಳಿಗೆ, ಆಮೇಲೆ ಕೇಳಿದ್ದೆ. ಇವಾಗ ನಾನು ನೀನು ಒಂದ್ಸತಿ ಸೇರಿದ್ವಿ ಅಲ್ವಾ? ಇವಾಗ ಆಗುವಂತ ಲಕ್ಷಣಗಳು ನನ್ನ ಹತ್ರ ಇದ್ದಿದ್ರೆ ಒಂದ್ಸತಿ ಮುಟ್ಟಿದ್ರೆ ಸಾಕು ಆಗ್ಬಿಡೋ ಅಂತದ್ದು ಒಬ್ಬೊಬ್ರಿಗಿರುತ್ತೆ. ಹಂಗಿದ್ದವ್ರಿಗೆ ಆಗ್ಬಿಡುತ್ತೆ. ಇಲ್ಲಪ್ಪ, ನಾನೇನು ತಗೊಂಡಿಲ್ಲ. ತಗೋಬೇಕಾಗಿತ್ತು ಅಂದ್ರೆ ನನ್ಗ ಆಗಿಲ್ವಲ್ಲ. ನೀನ್ ಹಾಕಿದ್ದು ನನಗೆ ಒಳಗಡೆ ಹೋಗಿಲ್ಲ. ಹೌದಾ? ಅದೇನ್ ಗೊತ್ತಾಗುತ್ತೆ ನಿಂಗೆ? ಹೆಂಗಂದ್ರೆ ಕರೆಕ್ಟ್ ಟೈಮಿಗೆ ಡೇಟ್ ಹಾಕ್ತಿವಲ್ವಾ, ಡೇಟ್ ಎಲ್ಲ ಗೊತ್ತಾಗುತ್ತೆ ಹೋಗಿಲ್ಲ ಅಂತಂದ್ರೆ. ಡೇಟ್ ಆಗ್ಲಿಲ್ಲ ಅಂತಂದ್ರೆ 1-2 ದಿವಸ 10 ದಿವಸ ಆಗ್ಲಿಲ್ಲ. ಪ್ರಕೃತಿನ ಬೇರೆ ಇದೆಯಲ್ಲ. ಎಷ್ಟು 6 ದಿನಕ್ಕೆ ಗೊತ್ತಾಗ್ಬಿಡುತ್ತಾ ಹೋಗಿದ್ದು ಒಳಗಿಲ್ಲ ಅಂತ? ಇಲ್ಲ, 10 ದಿವಸ ಆಗ್ಬೇಕು, 15 ದಿವಸ ಆಗ್ಬೇಕು. 15 ದಿವಸದ ಮೇಲೆ ಮತ್ತೆ ಅದು ಆಗೋದಿಲ್ಲ ನಮ್ ಪೀರಿಯಡ್. ಆಗದಿದ್ರೆ ಇವಾಗ ಈ ತಿಂಗಳು 1-2ಕ್ಕೆ ಆಗಿರ್ತೀವಿ ಅಂತ ತಿಳ್ಕೊ, ನೆಕ್ಸ್ಟ್ 1-2ಕ್ಕೂ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ಇನ್ನ ಅದ್ ಬಿಟ್ಟು ಇನ್ನ 15ನೇ ತಾರೀಕು ಹಿಂಗ್ ಹೋದಾಗ ಅವಾಗೂ ಆಗ್ಲಿಲ್ಲ. ಇನ್ ನೆಕ್ಸ್ಟ್ 1-2 ಬಂತು, ಅವಾಗೂ ಆಗ್ಲಿಲ್ಲ. ನಾನು ಅವಾಗ ನಮ್ಗೆ ಕನ್ಫರ್ಮ್ ಪ್ರೆಗ್ನೆನ್ಸಿ ಆಗಿದ್ದೀನಿ. ಅದಕ್ಕೆ ಅವಾಗ ಕರೆದ್ರೆಲ್ಲ ಬರ್ಲಿಲ್ಲ, ಮತ್ತೆಲ್ಲ ಆಗ್ಬಿಟ್ಟೈತೆ ಅಂತ ಹೇಳಿ. ಅದಕ್ಕೆ ಇದೇನೋ ಟ್ಯಾಬ್ಲೆಟ್ಸ್ ಏನೋ ಸಿಗುತ್ತಂತೆ. ಟ್ಯಾಬ್ಲೆಟ್ಸ್ ಸಿಗುತ್ತೆ, ಆದ್ರೂ ಒಂಥರ ಏನೇ ಆಗಿದ್ ಭಯ ಅಲ್ವಾ? ಅದೇ ಟ್ಯಾಬ್ಲೆಟ್ ತಗೋಬಿಟ್ರೆ ಅದು ಟ್ಯಾಬ್ಲೆಟ್ ತಗೊಂಡ್ರೆ ಕರೆಕ್ಟ್ ಆಗೋಗುತ್ತಲ್ವಾ? ಅದು 75 ಅವರ್ ಅಷ್ಟೇ, 74 ಗಂಟೆ ಮಾತ್ರ ಅದಕ್ಕೆ ಟೈಮ್. ಅದ್ರ ಮೀರಿ ತಗೊಂಡ್ರೆ ಅದು ಏನೇ ಮಾಡಿದ್ರು ಆಗೋದಿಲ್ಲ. ಹೌದೇನೋ? ಅಂದ್ರೆ ಮಾಡಬೇಕಾದ್ರೆ ತಗೊಬಂದು ಇಟ್ಕೋಬೇಕಲ್ವಾ? ತಗೊಬಂದು ಇಟ್ಕೋಬೇಕು, ಮಾಡ್ಬೇಕು. ಇವಾಗ ನಮಗೆ ಬೇಡ, ಮಗು ಬೇಡ, ಆದ್ರೂ ಸುಖ ಬೇಕು ಅಂತ ಅನ್ಸುತ್ತಲ್ವಾ? ನಾವು ಮಾಡಿ 1-2 ಅವರ್ 3 ಅವರ್ ಬಿಟ್ಟು ಮಾತ್ರೆ ತಿಂದ್ಬಿಟ್ಟು ಇರ್ಬೇಕು. ಆಮೇಲೆ ಆದ್ರೂ ಆಗುತ್ತೆ, ಅದೇ ಆಮೇಲೆ ಕರೆಕ್ಟ್ ಡೇಟಿಗೆ ಆಗುತ್ತೆ ಅದು. ಈ ತರ ಮತ್ತೆ ಇನ್ನೇನು ಹೇಳಿ, ಇಷ್ಟೊಂದು ಹೇಳಿದ್ದೀನಿ. ನೀನು ಇಷ್ಟ ಹೇಳಿದೆ ಬಿಡು. ಅವ್ರು ಹಿಂಗೆ ಹೇಳ್ತಿದ್ರು ಡೈಲಿ. ಅವಾಗಂತೂ ಡೈಲಿ ಹೇಳ್ತಿದ್ರು ಗಂಡ ಅಂತ ಲೇಟ್ ಆಗಿ ಬರೋದಂತೆ. ಅವನು ಹೊರಗಡೆ ಇಟ್ಕೊಂಡಿದ್ದೇನೆ ಬಿಡು. ನಾವೇನು 1 ನಿಮಿಷ ಫುಲ್ಲು 1 ನಿಮಿಷಕ್ಕೆ ಎಷ್ಟಪ್ಪ ಸೆಕೆಂಡ್? 60 ಸೆಕೆಂಡ? 60 ಸೆಕೆಂಡ್ ನಾವ್ ಅದನ್ನ ಮಾಡಲ್ಲ. ಬರೀ ಓನ್ಲಿ 11 ಸೆಕೆಂಡ್ ಅಷ್ಟೇ ನಾವ್ ಮಾಡೋದು. ನಿಮಗೆ ಹೆಂಗ್ ಸುಖ ಸಿಗುತ್ತೆ? ನಮ್ಗೆ ಔಟ್ ಆದ ನಂತರ ನಿಮಗೆ ಹೆಂಗ್ ಸುಖ ಸಿಗುತ್ತೆ? ನಿಮಗ್ ಔಟ್ ಆಗುತ್ತಲ್ವಾ, ಔಟ್ ಆಗಿದ್ದು ಒಳಗಡೆ ಹೋಗುತ್ತೆ ತಾನೇ. ನಮಗ್ ಏನೋ ಒಂಥರ ನಮ್ ಒಳಗಡೆ ಬಂತು, ಒಂಥರ ಏನೋ ಒಳಗಡೆ ಹೋಗಿರೋ ತರ ಅಂತ ಅನ್ಸುತ್ತೆ. ಒಂಥರ ರೋಮಾಂಚನ ಮೈಯಲ್ಲೆಲ್ಲ ಸಣ್ಣಗಾದಂಗೆ, ಒಂಥರ ಜುಮ್ ಏನೋ ಒಂಥರ ರೋಮಾಂಚನ. ಇಲ್ಲೊಂದಿದೆ, ಅದೆಲ್ಲ ಇದರಲ್ಲಿ ನೋಡಿದೆ, ಬೆಕ್ಕದಲ್ಲಿ ಇದೆ ನಮ್ದ್ರಲ್ಲಿ. ಎಲ್ಲ ಪೂರ್ತಿ ಬೆತ್ತಲೆ ಮಾಡ್ಕೊಂಡು ಎಷ್ಟು ಸಖತ್ತಾಗಿ ಮಾಡ್ತಾರೆ ಗೊತ್ತಾ?
ಹಂಗೆ ಹಂಗೆ ಹಲ್ಲು ಗಿಲ್ಲೆಲ್ಲ ಕಚ್ಚಿತ ನಂಗೆ. ಆತರ ಇಷ್ಟೆಲ್ಲ ಕಚ್ಚಿ ಕಚ್ಚಿ ಮಾಡೋದು ಅಲ್ಲ, ನಮ್ಗೇನು ಇಷ್ಟ ಅಂತ ಅಲ್ಲ, ಅಲ್ರಲ್ಲಿ ಮಾಡ್ತಾರಲ್ಲ, ಮತ್ತೆ ಹಂಗೆ ಆಗುತ್ತೆ ಇರ್ಬೇಕು ಅಂತ ಹುಡುಗಿರಿಗೆ ನಾವು ಅನ್ಕೊಳ್ಳೋದು. ನಮ್ದು ಟೀನೇಜ್ ಆತರ ಮೋಸ್ಟ್ಲಿ ಈ ತರ ಆಗುತ್ತೆ ಏನೋ ಅಂತ. ಅವಳು ಕೈ ಕಾಲು ಕಡಿವಿ ಹಂಗೆ ಇದು ಮಾಡ್ತಾಳೆ, ಹಂಗೆ ಕುಸಾಡಿ ನೋಡಿ. ನೀನು ಯಾವ್ದಾದ್ರು ಸೆಕ್ಸ್? ನಾನು ಯಾವತ್ತೇ ಆ ಸೆಕ್ಸ್ ನೋಡಿಲ್ಲಪ್ಪ. ಅಲ್ಲ ನೋಡಿಲ್ವಾ ಅಂದೆ? ಬಾ ಹಂಗೆ ನಾವು ರೂಮಿಗೆ ತೋರಿಸ್ತೀನಿ, ನೋಡೋಣ. ಆಯ್ತಾ? ಸರಿ, ಅದೊಂದು ಬ್ಯಾಲೆನ್ಸ್ ಇತ್ತು ನೋಡಿ. ಎಲ್ಲ ಇಬ್ರು ಬೆತ್ತಲೆ ಆಗಿ ನಂದು ನೀನ್ ನೋಡೋದು, ನಂದು ನೀನ್ ನೋಡೋದು. ಹಂಗ್ ನೋಡಿದ್ರೆ ಏನ್ ಸಿಗುತ್ತೆ, ಇನ್ನ ಜಾಸ್ತಿ ಮಾಡ್ಬೇಕು ಅಂತ ಆಸೆ ಆಗುತ್ತೆ. ನೋಡ್ಬೋದಲ್ಲ, ಹಿಂಗೆ ಒಂದ್ ಹಿಂಗಿದೆ, ಒಂದ್ ಹಿಂಗಿದೆ, ಇವಳು ಹಿಂಗಿದೆ ನಮ್ದು ಅಂತ. ನೀ ನೋಡಿದ್ಯಾ ಬಿಡು, ನಾವು ನೋಡಿದ್ವಲ್ಲ ಇನ್ನೊಂದು. ಏನ ನೀ ನೋಡಿಲ್ವ ನಮ್ದು? ನೀನೆ ಅಲ್ಲ, ನಿಮ್ ಗಂಡನ್ ನೋಡಿಲ್ಲ, ನಾವ್ ನೋಡಿಲ್ಲ ಇನ್ನು. ನಾನ್ ನನ್ ಗಂಡನ್ ನೋಡಿದೀನಿ. ಅಯ್ಯೋ ಮರೆಯ, ನಾವಿಬ್ರು ರೂಮ್ ಹೋದ್ರೆ ಜೋರು ಫುಲ್ ಬಟ್ಟೆನೆ ಬಿಚ್ಕೊಂಡು ಗೊತ್ತಾ, ಅವನಂತಾರೆ ಎಷ್ಟು ಬೇಜಾರಾಗೋದು ನನ್ಗಂತೂ. ಅವಾಗ ಏನಪ್ಪ ಅವಳ ರಾಕ್ಷಸ ಇದ್ದಂಗಿದಾನೆ ಅಂತ ಅನ್ಸೋದು. ರಾತ್ರಿ ಎಲ್ಲ ಇಲ್ಲ, ನಾನ್ ಮಲಗ್ತಾ ಇರ್ಲಿಲ್ಲ. ನಾನ್ ಎದ್ದು ಲಂಗನ್ ಪೆಟಿಕೋಟರ್ ಆಯ್ತಿಲ್ಲ, ನೈಟಿನರ ಆಯ್ತು ಹಾಕೊಳ್ತಾ ಇದ್ದೆ. ಅವ್ನು ಹಾಕೋಬೇಡ ನೀನು, ನನಗೆ 3 ಬಂದಾಗೆಲ್ಲ ನಾನ್ ಮಾಡ್ಲೇಬೇಕು, ನೀನ್ ಹಾಕೋಬೇಡ ಅಂತ. ಅವ್ನ್ ನನ್ಗೆ ಬೇಜಾರಂದ್ರೆ ಬೇಜಾರಾಗದ. ಆಮೇಲೆ ಬೇಡ ಕಣ್ರಿ ಅಂತ ಹೇಳಿದ್ರು ಕೇಳ್ತಾ ಇರಲ್ಲ. ಹೆಂಗಿದ್ರು ಇರೋದ್ ರೂಮ್ ಅಂತಾನೆ, ಏನಕ್ಕೆ ಹಾಕೊಳಕ್ತೀಯ ಅಂತ ನಾನು ಅನ್ಸಿದ್ರು. ಬೆಳಗ್ಗೆ 6 ಗಂಟೆಗೆ 5:30 ಎದ್ರೆ ಅವಾಗ ಹಾಕಂತ ಇದ್ದಿದ್ದು. ಅಲ್ಲಿವರೆಗೂ ಮೈ ಮೇಲೆ ಏನು ಬಟ್ಟೆನೆ ಇರ್ತಿರ್ಲಿಲ್ಲ ಗೊತ್ತಾ. ಮತ್ತೆ ಆಯ್ತು. ಹಿಂಗೆ ಇನ್ನೊಂದ್ ಅರ್ಧ ಗಂಟೆ ಮಾತಾಡ್ತಿದ್ರೆ ಮತ್ತೆ ನನ್ ಮಲಗ್ಸಿ ಮತ್ತೆ ಹೇಳಿಸ್ಬೇಕಾಗುತ್ತೆ. ಹಾಕ್ಲೇಬೇಕಾ? ಅಲ್ಲ ರೀ, ಬರೀ ಹಿಂಗೆ ಸುಮ್ನೆ ಇಷ್ಟೊಂದು ಎಡ್ಡನ್ಸ್ಕೊಂತಿಯಲ್ಲ, ನಾನು ರಿಯಲಿ ಸಿಕ್ಬಿಟ್ರೆ ರಿಯಲಿ ಹಾಕೋದು. ಅಲ್ಲ, ಅವಾಗ ಹಿಂಗೆ ಒಂದ್ ನೈಟ್ ಫುಲ್ ಸಿಕ್ಬಿಟ್ರೆ ಏನ್ ಮಾಡ್ತೀಯ? ನೈಟ್ ಫುಲ್ ಹಾಕೋದು. ಅವಾಗೇನ್ ನಿನ್ಗೆ ಹಬ್ಬನಾ? ಹಬ್ಬ ಅವತ್ತು, ಅವತ್ತೇ ಫಸ್ಟ್ ನೈಟ್. ಒಂದ್ ನೈಟ್ ಯಾವತ್ ಫುಲ್ ಸಿಕ್ತೀನೋ ಅವತ್ತು. ಬಾ, ಅವತ್ತೆಲ್ಲ ರೆಡಿ ಮಾಡಿ ಇಟ್ಕೋತೀನಿ. ನೀನ್ ಹೆದರ್ಕೋಬೇಡ, ಕಂಡು ಮಗೋಗುತ್ತೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಬಂದು ಹಾಕೋದಪ್ಪ. ಅದು ಯಾರು ಇರ್ಬಾರ್ದು ರೂಮಲ್ಲಿ ಇರ್ಬೋದು. ಅದು ಒಂಥರ ಚರ್ಮ ಇದ್ದಂಗಿರೋದಿಲ್ವಾ ಅದು? ಮತ್ತೆ ಅದನ್ನ ಹಾಕೊಂಡ್ ಮಾಡಿದ್ರೆ ಅದ್ರಲ್ಲಿ ಏನ್ ಥ್ರಿಲ್ ಇರುತ್ತೆ ಹೇಳು? ಹೌದು, ಥ್ರಿಲ್ ಇರಲ್ಲ. ಅವತ್ತು ರಾತ್ರಿ ಬರೋ ತನಕ ಮಾಡಿ ಆಮೇಲೆ ಏನಾರು ಆಗ್ಬಿಟ್ಟು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಿಂಗೆ ಅದಕ್ಕೆ ನನಗೇನೋ ಅದನ್ನ ಹಾಕೊಂಡ್ರೆ ಅಷ್ಟೊಂದು ಸುಖ ಅನ್ಸಲ್ಲಪ್ಪ. ಅದಿಲ್ಲದೆ ಒಳಗಡೆ ಎಲ್ಲ ಹೋಗ್ತಾ ಇರುತ್ತಲ್ವಾ, ಹಂಗೆ ಹೋದ್ರೇನೆ ಚೆನ್ನಾಗಿರುತ್ತೆ ಗೊತ್ತಾ. ನಮಗೂ ಮನ್ಸಿಗೆ ಅವು ಆರಿತಲ್ವಾ. ಹೌದು, ಆಗುತ್ತೆ ಚೆನ್ನಾಗಿ. ಬಟ್ ಏನಾರ ಮಗು ಈಗ ಹೋಗ್ಬಿಟ್ರೆ ರಾತ್ರಿ ಬರ್ತಂಕ ಮಾಡಿ 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 ಅವಾಗ ಏನ್ ಮಾಡೋದು? ಆಸ್ಪತ್ರೆ ಹೋಗೋದಾ ಇಬ್ರು ಸೇರ್ಕೊಂಡು? ಇಬ್ರು ಸೇರ್ಕೊಂಡು ಆಸ್ಪತ್ರೆಗೆ ಹೋಗೋದು ತೆಗಿರಿದ ಅಂತ ಹೇಳಿ. ಅದಕ್ಕೆ ಭಯ ಭಯ. ನಿಮ್ಗೆ ಒಂದ್ ಕಡೆ ಭಯನೂ ಇದೆ, ಇನ್ನೊಂದ್ ಕಡೆ ಆಸೆ ಮತ್ತು ತುಂಬಾ ಇದೆ. ಆಸೆ ಅಂತೂ ಹೇಳಿ ಕೇಳಿದೆ. ಇನ್ನೊಂದು ಭಯ ಬೇಕೆ. ಭಯ ಅಂತಂದ್ರೆ ಸಖತ್ ಭಯ. ಯಾಕಂತಂದ್ರೆ ನಮ್ಮ ಊರಲ್ಲಾಗ್ಲಿ ನಮ್ಮ ಮನೆಯಲ್ಲಾಗ್ಲಿ ಜಾಸ್ತಿ ಇದೆ ಅಂದ್ರೆ ನಂಬಿಕೆ ಅಷ್ಟು ಇಷ್ಟ ಅಲ್ಲ. ಅದಕ್ಕೆ ಬೆಂಗಳೂರಿಗೆ ಕಳ್ಸಿದ್ದೀರ ಅಂದ್ರೆ ನನ್ನ ಒಬ್ಬನೇ ಮಗ ಅಂತ ಹೇಳಿ ಬೆಂಗಳೂರಿಗೆ ಗ್ಯಾರಂಟಿ ಕಳ್ಸಿರಲಾಗಿತ್ತು.
ಇದು ಮಾತ್ರ ಗ್ಯಾರಂಟಿ. ಹೆಂಗ್ ಹಾಕೊಂಡು ಅವರೆಲ್ಲ ಅಷ್ಟೊಂದೆಲ್ಲ ನಮ್ಗೆ ಇಟ್ಕೊಂಡು ಅಷ್ಟೊಂದೆಲ್ಲ ಇದು ಮಾಡ್ಕೊಂಡು ಆಮೇಲೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಗೊತ್ತಾಗಿ ಬಿಟ್ರೆ ಇವಾಗ್ಲೂ ಬೇಕಾರೆ ನಮ್ಮ ಮಾವನ ಮಕ್ಳಿಗೂ ಮೆಸೇಜ್ ಕಳಿಸ್ತಾರೆ. ಮೆಸೇಜ್ ಕಳಿಸಿದ್ ಬೇಕಾದ್ರೆ ಓದಿದ್ರೆ ನೋಡಿ ಕಳಿಸ್ತೀನಿ. ಅವ್ರು ಯಾವ್ದಾರು ಕಳಿಸ್ತಾರೆ. ನಾನ್ ಕೆಟ್ಟವನು ಹಂಗೆ ಹಿಂಗೆ ಏನಾದ್ರು ಕಳ್ಸಿದ್ರೆ ಆ ದೇವ್ರ ಬಂದು ಮೇಲಿನ ದೇವ್ರ ಬಂದು ಅವ್ ನೀವು ಹುಡುಗ ಕೆಟ್ಟವನಂತಂದ್ರೆ ನಾನು ನಂಬೋದಿಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ಒಳ್ಳೆತನ ಗಳಿಸಿದೀಯ. ಅಷ್ಟೊಂದು ಒಳ್ಳೆತನ ಊರಲ್ಲಿ ಬೆಂಗಳೂರಲ್ಲಿ ಇಲ್ಲ. ಅದು ನನ್ನ ನಿನ್ನಲ್ಲಿ ಮಾತ್ರ. ಮತ್ ನಂದು ನಿಂದು ಆಮೇಲೆ ಅದು ಡಾಕ್ಟರ್ ಮೇಡಮ್ ಅಷ್ಟೊಂದು ಪೋಲಿ ನೀನು. ಅದೇ ಮೂರ್ ಜನದಲ್ಲಿ ಮಾತ್ರ 4 ಜನದಲ್ಲಿ ಮಾತ್ರ ಪೋಲಿ. ಉಳ್ಕಿದವ್ರಿಗೆ ಯಾರಿಗೂ ನಮ್ಮ ಇಲ್ಲಿ ಕಂಪನಿಗಳಿಗಾಗಲಿ ಒಬ್ರು ಬೆಳ್ಳಿ ಕೇಳಲ್ಲ ಈ ತರ ಹುಡುಗ ಅಂತ ಹೇಳಿ. ತುಂಬಾ ಒಳ್ಳೆ ಹುಡುಗ. ಅದೇ ಅವು ಯಾರಿಗೂ ಗೊತ್ತಿಲ್ಲ ಇಲ್ಲಿ ನಮ್ಮ ಮನಸ್ಸಾಕ್ಷಿಯಲ್ಲಿ. ಅದಕ್ಕೆ ಭಯ ಆಗುತ್ತೆ ಈ ತರ ಎಲ್ಲ ನಮ್ಗೆ ಇಟ್ಕೊಂಡು ಮನಸ್ಸಾಕ್ಷಿನ ಒಂದ್ ಸತಿ ಹೊಡಿತದೆ. ಹಿಂಗೆಲ್ಲ ಇಟ್ಕೊಂಡು ಹಿಂಗ್ ಮಾಡ್ತೀಯಲ್ಲ ಅಂತ ಹೇಳಿ. ಆದ್ರೆ ಏನ್ ಮಾಡೋದು ಇದಂತ ಇರ್ತಾನಲ್ಲ ಒಂದು ಕೈಯಲ್ಲಿ ನೋಡ್ಕೊಳ್ಳೋದು ಹಿಂಗ್ ಹಾಕೋಣ ಅನ್ಸುತ್ತೆ. ಹೇಳಂಗ ಜಾಸ್ತಿ ಕೈ ನೋಡ್ಕೊಳಕ್ ಹೋಗ್ಬೇಡ ಗೊತ್ತಾಯ್ತಾ. ಅದೇ ಹಿಂಗೆ ಗೊತ್ತಾಯ್ತದಪ್ಪ. ನನ್ ನಿಜವಾಗ್ಲೂ ಬೇಕಾದ್ರೆ ನೀನ್ ಟಿವಿ ತಗೊಂಡ್ಬಂದಿಟ್ಬಿಟ್ಟು ನೈಟ್ ಇವಾಗ ಅದು ಕೊಡ್ತಾ ಇದ್ದಾನೆ ಇಲ್ಲೋ ಗೊತ್ತಿಲ್ಲ. ಅವಾಗ ಒಂದ್ಸತಿ ನೀನ್ ನೈಟ್ ಒಂದ್ಸತಿ ಫೋನ್ ಮಾಡಿದ್ದೆ ನೋಡು. ನೈಟ್ ಅಲ್ಲಿ ಒಂದ್ಸತಿ ಮಾತಾಡಿದಲ್ಲ ಅವಾಗೆಲ್ಲ ಬರ್ತಾ ಇತ್ತು ಅದು ಗುಪ್ತ ಲೋಕ ಅಂತ ಅಂದ್ಬಿಟ್ಟು. ನೈಟ್ 11 ಗಂಟೆಯಿಂದ ಸುಮಾರು 1 ಗಂಟೆವರೆಗೂ ಪ್ರೋಗ್ರಾಮ್ ಅದು. ನೀನ್ ನೋಡ್ತಿದ್ದೇನೋ ಅಂದ್ರೆ ಒಳ್ಳೇದು ಹೇಳಿದ್ರೆ ಕೇಳ್ಬೇಕಲ್ವಾ. ಇರ್ಲಿ ಬಿಡು ಏನ್ ತೊಂದ್ರೆ ಇಲ್ಲ. ಮಾಡೋದೇ ಇಲ್ಲ ಬೇಕಾಗಿರುತ್ತೆ. ಅಂದ್ರೆ ಒಳ್ಳೇದನ್ನ ಹೇಳಿದ್ರೆ ಮಾತ್ರ ನಾವ್ ಕೇಳೋದು. ಹಿಂಗೆ ನಮ್ ಕೈಯಲ್ಲೆಲ್ಲ ಹೊಡ್ಕೊಂಡ್ರಿ ಹಿಂಗೆ ಏನು ಒಬ್ಬೊಬ್ರು ಎಷ್ಟು ಫೋನ್ ಮಾಡಿ ಹೆಂಗೋ ಕೇಳೋರ್ ಗೊತ್ತಾರ. ಲೇಡೀಸ್ ಎಲ್ಲ ಕೇಳೋರು ಮಂಜು. ಇದ್ರಲ್ಲಿ ಕಾನ್ಸೂತ್ರದಲ್ಲಿ ಆಗ್ತಾರಲ್ವಾ. ನಮ್ಮ ಮತ್ತೆ ಅದಕ್ಕೆ ಹೇಳಿದ್ಲು ಮೊನ್ನೆ ಡೈರೆಕ್ಟ್ ಆಗಿ ಹೇಳಿದ್ಲು. ಅವಳು ಹೇಳಿದ್ಲು ಹೆಣ್ಮಕ್ಳು ಇಷ್ಟಪಡೋದು ಇದನ್ನೇ, ಗಂಡ್ಮಕ್ಳು ಇಷ್ಟಪಡೋದು ಹಿಂಗೆ, ಅವ್ರದ್ದು ಹಿಂಗಿರುತ್ತೆ. ನಮ್ದೇನೋ 7 ಇಂಚ್ ಇದ್ರೇನು ನಿಮ್ಗೆ ಚೆನ್ನಾಗುತ್ತಂತವಾಗ. 6 ಇಂಚ 7 ಇಂಚ ಅಂದಿದ್ರಪ್ಪ. ಏನೋ ಕೇಳಿದ್ರು ಅಷ್ಟು ಇಂಚ್ ಇರ್ಬೇಕು ಅವ್ರದ್ದು ಅಂತ. ನಿಮ್ಗೆ ಎಷ್ಟೈತೆ? ನಾನು ಅಳತೆ ಮಾಡಿಲ್ಲಪ್ಪ. ಅಳತೆ ಮಾಡ್ಬೇಕಾಯ್ತು. ನೋಡಿ ಅಳತೆ ಮಾಡ್ಬೇಕು. ಡಾಕ್ಟರ್ ಕಡೆ ಮೇಡಮ್ ಕಡೆ ತಗೊಂಡು ನಾನು ಅಳತೆ ಮಾಡಿ ಅಂತ ಹೇಳಿ. ಇವಾಗ ತಲೆ ಮಾಡಿಕ್ಕೆ ಎದ್ದಿಲ್ಲ ಕಣ. ಹಾಕು ಮಾಡು. ತುಲ್ಲಿಗೆ ಹಾಕ್ಬೇಕು ಮಾಡು. ಸರಿಯಾಗಿ ಮಾಡು. ನೋಡ್ದ ಹಾಕು. ಹಾಕು ಆಯ್ತಾ? ಹಾಕು. ನನಗಿಲ್ ಬೇಕು ಅನ್ಸ್ತೈತೆ. ಹೌದಾ? ಬಂದಿದ್ರೆ ಹಾಕ್ಬಿಡೋದಾಗಿತ್ತಾ? ನೋಡಿ ಇಷ್ಟಕ್ಕೆ ಬಂದು ಹೋಗ್ಬೋದಾಗಿತ್ತು. ಮತ್ತೆ ನಂಬರ್ ಗೊತ್ತಾ? ಅವ್ನ ನಂಬರ್ ಗೊತ್ತು. ಅವ್ನ್ ಮದ್ವೆ ಆಗಿದ್ದ ದಿವ್ಸ ಅಂತೂ ನಾನು ಅಷ್ಟಿಷ್ಟು ಗೋಳಾಡಿದೀನಿ ಅಂದ್ರೆ ದೇವ್ರಿಗೆ ಗೊತ್ತು. ಮದ್ವೆ ಆಯ್ತು ಮೊನ್ನೆ. ಎಷ್ಟು ಮೇ 21-22ಕ್ಕೆ 1 ವರ್ಷ ತುಂಬಿತು. ಮದ್ವೆಗೆ ಹೇಳಿರ್ಲಿಲ್ಲ ನನ್ಗೆ. ಮನೇಲಿ ನಾನು ಡೈರೆಕ್ಟ್ ನಮ್ಮ ಅಮ್ಮಗೆ ಹೇಳಿದೆ. ನಮ್ಗೂ ಫಸ್ಟ್ ಅವ್ರದ್ದು ನಮ್ದು ಮನೆ ಎದ್ರ ಬದ್ರನೇ ಇಟ್ಟಿದ್ದು. ಅವರು ದೊಡ್ಡ ಮನೆ ಕಟ್ಟಿಸ್ಕೊಂಡು ಬಂದಿದ್ರು. ದೊಡ್ಡ ಮನೆ ಕಟ್ಟಿಸ್ಬಿಟ್ಟು ಅವ್ರು ಅಲ್ಲೇ ಸೆಟ್ಲ್ ಆಗಿದ್ರು. ನಾವು ಬಾಡಿಗೆಗಿದ್ವಿ. ಅವ್ರ ಮನೆ ಎದುರುಗಡೆ ಮನೆ ಚಿಕ್ಕ ಮನೆ ನಮ್ದು. ಅವಾಗ ಹಿಂಗೆ ನಾನು ನಮ್ ಪಾಪಿ ಜೊತೆ ಆಟ ಆಡ್ತಿದ್ದು. ಅವಾಗ ಇನ್ನು ಚಿಕ್ಕ ಹುಡುಗಿ ತರನೇ ಇದ್ದೆ ನಾನು. ಬರೀ ಅವಾಗ ಎಷ್ಟು 18 ವರ್ಷ ನನ್ಗೆ. ಅವಾಗ 18 ವರ್ಷಕ್ಕೆ ನನ್ಗೆಲ್ಲ ಮಗು ಆಗಿತ್ತು. 18-19 ವರ್ಷಕ್ಕೆ ಮಗು ಆಗಿತ್ತು.
ಹೇಳ್ಬೇಕಂದ್ರೆ ನೋಡು 18-19 ವರ್ಷಕ್ಕೆ ಪ್ರೀತಿ ಹುಟ್ಟೋದು ಅಲ್ವಾ, ಯಾರಿಗೆ ಆಗ್ಲಿ. 18 ಅಲ್ಲಿವರೆಗೂ ಅದ್ರ ಒಳಗಡೆ ಏನೇ ಪ್ರೀತಿ ಮಾಡಿರ್ಬೋದು, ಅವೆಲ್ಲ ಬರೀ ಅಟ್ರಾಕ್ಷನ್ಗಳು ಅಷ್ಟೇ.